ಆಫೀಸರ್ಸ್ ಇನ್ಕ್ಲೂಡಿಂಗ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಸೈಡ್ಲಿಂದನೂ ನಮ್ಮ ಪೊಲೀಸ್ ವಿಂಗಿಂದ ಆಫೀಸರ್ಸು ಎಲ್ಲರೂ ಕೂಡಿ ಬಂದು ಇವತ್ತು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಸರ್ಟನ್ ವೆರಿ ಅನ್ಪ್ಲೆಸೆಂಟ್ ಅಂಡ್ ಅನ್ಹ್ಯಾಪಿ ಥಿಂಗ್ಸ್ ಆರ್ ಫೌಂಡ್ ಹಿಯರ್. ಫಸ್ಟ್ ಒನ್ ಈಸ್ ಪೇಷಂಟ್ಸ್ ಹೇಳ್ತಾ ಇದ್ದಾರೆ ಡಿ ಗ್ರೂಪ್ ಎಂಪ್ಲಾಯೀಸು, ನರ್ಸಿಂಗ್ ಸ್ಟಾಫು ದುಡ್ಡು ಕೇಳ್ತಾರೆ, ದುಡ್ಡು ಕೊಡದೇ ಇದ್ರೆ ನಮ್ಮನ್ನು ಅಟೆಂಡ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಇಂಡೈರೆಕ್ಟ್ ಆಗಿ ಸುಮಾರು ಜನ ಬಂದು ನಮಗೆ ಹೇಳಿದ್ರು, ಡೈರೆಕ್ಟ್ಲಿ ನೋಡೋಣ ಅಂತ ಬಂದಿವಿ. ಇವತ್ತೊಬ್ರು ಪೇಷಂಟು ನಮ್ಮ ಎದುರಿಗೇನೆ, ಡಾಕ್ಟರ್ಸ್ಗಳ ಎದುರಿಗೇನೆ ಹೇಳಿದ್ರು, ಅವರು ತಮ್ಮ ರಿಲೇಟಿವ್ನ ಹೆರಿಗೆ ಕರ್ಕೊಂಡ್ಬಂದಿದ್ರು. ನರ್ಸ್ಗಳು 100-200 ಕೊಟ್ಟರೆ ಸಾಕಾಗೋದಿಲ್ಲ, ಅವ್ರಿಗೆ 500 ರೂಪಾಯಿ ಕೊಡಬೇಕು ಅಂತೆ, ಕೊಡದೇ ಇದ್ರೆ ಅಟೆಂಡೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಗವರ್ಮೆಂಟ್ ಮೆಡಿಕಲ್ ಹಾಸ್ಪಿಟಲ್ಗಳಲ್ಲಿ ಈ ಥರ ಆದರೆ ಪೂವರ್ ಪೀಪಲ್ ಎಲ್ಲಿ ಹೋಗಬೇಕು? ಅದಕ್ಕೆ ನಾವು ನಮ್ಮ ಸೂಪರಿಂಟೆಂಡೆಂಟ್ಗೆ ಇಲ್ಲಿ ಇರುವಂಥ ಕೆಲವು ಆಫೀಸರ್ಸ್ಗಳಿಗೆ ಮತ್ತು ಡಾಕ್ಟರ್ಸ್ಗಳಿಗೆ ಕೇಳಿದಾಗ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ, ನಿಮ್ಮ ಗಮನಕ್ಕೆ ಇದು ಬಂದಿಲ್ವಾ ಅಂತ ಕೇಳಿದರೆ ಅವರು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಪ್ರತಿದಿನ ಮುಂಜಾನೆ, ಸಂಜೆ, ರಾತ್ರಿ ಪೇಷಂಟ್ಸ್ ಬಂದು ಅಡ್ಮಿಟ್ ಆಗ್ತಾರೆ. ಅವರು ಇನ್ನೊಂದು ಪೇಷಂಟ್ ಹೇಳಿದರು, 2 ತಾಸಿಂದ ನಾನು ಓಡಾಡ್ತಾ ಇದ್ದೀನಿ, ಒಂದು ವೀಲ್ ಚೇರ್ ಸಿಗ್ತಾ ಇಲ್ಲ ಈ OPD ಸೆಕ್ಷನ್ನಲ್ಲಿ ಅಂತ. ಡಾಕ್ಟರ್ ಕೇಳಿದರೆ 5 ವೀಲ್ ಚೇರ್ ಇಲ್ಲಿ ಕೊಟ್ಟಿವಿ, ಬಹುಶಃ ಅವು ಎಂಗೇಜ್ ಆಗಿದ್ದು ಅದಕ್ಕಾಗಿ ಲೇಟ್ ಆಗಿದೆ ಅಂತ. ಅವನು ಹೇಳ್ತಾ ಇದ್ದಾನೆ, ಇಲ್ಲ ಯಾರೂ ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ, ವೀಲ್ ಚೇರ್ ಇಲ್ಲ ಅಂತ. ಯಾವುದೋ ಒಂದು ಮುರಿದದ್ದು ತಂದು ಕೊಟ್ಟರು, ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಪುಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಅಸ್ತವ್ಯಸ್ತ ಪರಿಸ್ಥಿತಿಗಳನ್ನು ಸರಿ ಮಾಡಬೇಕಾದಂಥ ಕರ್ತವ್ಯ ಇಲ್ಲಿ ಸಂಬಂಧಪಟ್ಟ ಡಾಕ್ಟರ್ಸು, ಸೂಪರಿಂಟೆಂಡೆಂಟು, ಅಧಿಕಾರಿಗಳಿಗೆ, ಮೆಡಿಕಲ್ ಡಿಪಾರ್ಟ್ಮೆಂಟಿಗೆ ಇದೆ. ಇದನ್ನು ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಭಾಳಷ್ಟು ಸೀರಿಯಸ್ ಆಗಿ ಈ ಕೇಸನ್ನು ನಾವು ಪರ್ಸೂ ಮಾಡ್ತೀವಿ. ಇನ್ನು ವಾರ್ಡಲ್ಲಿ ಒಂದು ವಾರ್ಡಿಗೆ ಹೋಗಿ ನೋಡಿದ್ದೀವಿ. ಒಂದು ವಾರ್ಡ್ನಲ್ಲಿ ಅರೌಂಡ್ ಒಂದು 20 ಬೆಡ್ ಹಾಕುವಷ್ಟು ಜಾಗ ಅದು ಅಬ್ಯಾಂಡನ್ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಅಲ್ಲಿ ಹಳೆಯ ಕಾಟ್ಗಳನ್ನು, ಹರಿದು ಹೋದಂಥ ಬೆಡ್ಗಳನ್ನು ಇಟ್ಟಿದ್ದಾರೆ. ಅದಲ್ಲದೆ ಕೇಳಿದ್ದೀವಿ, ಅವ್ರೇನು ಹೇಳ್ತಾರೆ ಅಂತಂದರೆ, ಒಂದು ICU ಇಂದ ಮಾಡ್ಯುಲರ್ ICU ಇದೆ, ಅಲ್ಲಿಂದ ICU ಕಾಟ್ಗಳನ್ನೆಲ್ಲ ಇಲ್ಲಿ ತಂದಿಟ್ಟಿದ್ದೀವಿ ಸರ್, ಪೇಷಂಟ್ಸ್ ಬಂದರೆ ಇಲ್ಲಿನೂ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಸ್ಟಾಫ್ ಕಡಿಮೆ ಇರೋದ್ರಿಂದ, ಡಿ ಗ್ರೂಪ್ ಮತ್ತು ನರ್ಸಿಂಗ್ ಸ್ಟಾಫ್ ಕಡಿಮೆ ಇರೋದ್ರಿಂದ ಇಲ್ಲಿ ಪೇಷಂಟ್ಸನ್ನು ನಾವು ಹಾಕೋಕ್ಕಾಗಿಲ್ಲ. ಅಕಸ್ಮಾತ್ ಯಾವ ಎಮರ್ಜೆನ್ಸಿ ಪೇಷಂಟ್ ಬಂದರೆ ಜಾಗ ಕಡಿಮೆ ಬಿದ್ದರೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಧೂಳಿದೆ. ಇವರೆಲ್ಲ ನೀವೇ ನೋಡಿದಿರಿ, ಈಗಾಗಲೇ ನೋಡಿ ಬಂದಿರಿ. ಇಂಥ ಒಂದು ಹಾಸ್ಪಿಟಲ್ನಲ್ಲಿ ಇಷ್ಟು ಡಿಮಾಂಡ್ ಇರುವಂಥ ಜಾಗದಲ್ಲಿ ಫ್ಲೋರ್ ಗಟ್ಟಲೆ ಅಥವಾ ದೊಡ್ಡ ದೊಡ್ಡ ಹಾಲ್ಗಳನ್ನು ವೇಕೆಂಟ್ ಆಗಿ ಇಡ್ತಾರೆ, ಅಬ್ಯಾಂಡನ್ ಮಾಡಿ ಇಡ್ತಾರೆ. ಪೇಷಂಟ್ಸ್ಗಳಿಗೆ ಅವಕಾಶ ಕೊಡೋದಿಲ್ಲ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅಂತಂದರೆ ಅದು ಕ್ರಿಮಿನಲ್ ವೇಸ್ಟ್ ಆಫ್ ಪಬ್ಲಿಕ್ ಮನಿ, ಪಬ್ಲಿಕ್ ಸ್ಪೇಸ್ ಆ್ಯಂಡ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ವಿಷಯದಲ್ಲಿನೂ ಕೂಡ ನಾವು ಇದನ್ನು ಸೀರಿಯಸ್ ಆಗಿ ಗಮನ ಹರಿಸ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವ್ರ ಕಡೆಯಿಂದ ಎಕ್ಸ್ಪ್ಲನೇಷನ್ ತಗೊಂಡು, ಸರ್ಕಾರಕ್ಕೂ ಕೂಡ ಮೇಲಾಧಿಕಾರಿಗಳಿಗೂ ಕೂಡ ಪಾರ್ಟಿ ಮಾಡಿ ಅವರಿಂದ ಎಕ್ಸ್ಪ್ಲನೇಷನ್ ತಗೊಂಡು, ಈ ಎಲ್ಲ ಶಾರ್ಟ್ ಕಮಿಂಗ್ಸ್ಗಳಿಗೆ, ಇವನ್ ಸ್ಟಾಫ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅವರು, ಯಾವ ರೀತಿ ಕಡಿಮೆ ಇದೆ, ಯಾವಾಗ ರಿಕ್ರೂಟ್ ಆದದ್ದು, ಟೋಟಲ್ ಸ್ಟ್ರೆಂತ್ ಎಷ್ಟು, ಈಗ ಎಷ್ಟಿದೆ, ಅದು ಏನು ತೊಂದರೆ ಆಗಿದೆ ನಿಮಗೆ ಅಂತ ಅವ್ರ ಕಡೆಯಿಂದ ಬರವಣಿಗೆಯಲ್ಲಿ ತಗೊಳ್ತೀವಿ. ಮೇಲಾಧಿಕಾರಿಗಳಿಗೆ ಅದರ ಬಗ್ಗೆ ಚೌಕಶಿ ಮಾಡಿ, ಎನ್ಕ್ವೈರಿ ಮಾಡಿ, ಅವರಿಗೂ ಕೂಡ ಏನೇನು ಇನ್ಸ್ಟ್ರಕ್ಷನ್ಸ್, ಡೈರೆಕ್ಷನ್ಸ್, ರೆಕಮೆಂಡೇಶನ್ಸ್ ಕೊಡಬೇಕು ಅದನ್ನು ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.